ಇದುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಜೊತೆನಲ್ಲೇ purple.comನಲ್ಲಿ 50% ಸೇಲ್ ನಡೀತಾ ಇದೆ ಟಾಪ್ ಮೇಕಪ್ ಬ್ರ್ಯಾಂಡ್ಸ್ ಮೇಲೆ. ಸೊ ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನ್ಲಿ ಲಿಂಕ್ಸ್ ಹಾಕ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಶುಭ ಕನ್ನಡ ವ್ಲಾಗರ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಸೊ ದಿಸ್ ಇಸ್ ಡಾಕ್ಟರ್ ಶುಭಾ ಹಿಯರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ತುಂಬಾ ಜನ ಕ್ವಶನ್ ಕೇಳಿರುವಂತ ಟಾಪಿಕ್ ಇದು. ಸೊ ಶಾಂಪೂ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ, ಯಾವ ಹರ್ಬಲ್ ಶಾಂಪೂ ಒಳ್ಳೇದು, ಯಾವ ಶಾಂಪೂನ ಯೂಸ್ ಮಾಡಬಹುದು, ಹಾಗೆ ಹೀಗೆ ತುಂಬಾ ಕ್ವಶನ್ಸ್ ಗಳು ಬರ್ತಾ ಇತ್ತು. ಹಾಗಾಗಿ ಇವತ್ತಿನ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಅಂಡ್ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗಳಿಗೊಂದು ಮಾತನ್ನ ಹೇಳ್ಬೇಕು. ಸೊ ಒಂದನ್ನ ನೆನ್ಪಿಟ್ಕೊಳ್ಳಿ, ಯಾರು ಯಾವುದೇ ಯೂಟ್ಯೂಬರ್ಸ್ ನ ಕಾಪಿ ಮಾಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಅವಶ್ಯಕತೆ ಇರೋದಿಲ್ಲ. ಮೇಧಾವಿಗಳೆಲ್ಲ ಯಾರು ಎಲ್ಲದನ್ನು ತಿಳಿದವರಲ್ಲ, ಈವನ್ ನಾನ್ ಕೂಡ. ಅವ್ರವ್ರ ಒಪಿನಿಯನ್ ಅವ್ರವ್ರು ಹೇಳ್ತಾ ಹೋಗ್ತಾರೆ. ಸೊ ಏನಾಗುತ್ತೆ ಅಂದ್ರೆ, ಕೆಲವೊಂದು ಕಂಪ್ನಿ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವಾಗ ನಾನು ಎಲ್ಲಾ ಕಂಪ್ನಿಗಳದ್ದು ನಾನು ತಗೊಳ್ಳೋದಿಲ್ಲ. ಸೊ ಕೆಲವೊಂದು ಕಂಪ್ನಿಗಳು ನನಗೆ ನಾನು ತುಂಬಾ ಚೂಸಿ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಒಂದ್ ವೇಳೆ ನನ್ನ ಸ್ಪಾನ್ಸರ್ಸ್ ಅಥವಾ ಕೊಲಾಬರೇಷನ್ಗೆ ನನ್ನ ಸೆಲೆಕ್ಟ್ ಮಾಡಿದಾಗ ನಂಗೆ ಇದು ಬೇಕೋ ಬೇಡವೋ ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ಮೆಡಿಸಿನ್ ರಿಲೇಟೆಡ್ ಇರತ್ತಲ್ಲ, ಮೆಡಿಸಿನ್ ರಿಲೇಟೆಡ್ ಇರೋಂಥದ್ದನ್ನ ನಾನು ಸೆಲೆಕ್ಟ್ ಆಲ್ಮೋಸ್ಟ್ ಮಾಡ್ಕೊಂತೀನಿ. ಅದ್ರ ಜೊತೆಗೆ ಲೇಡೀಸ್ಗೆ ಹೆಲ್ಪ್ಫುಲ್ ಆಗೋ ಅಂತದ್ದು. ಸೊ ಈಗ ಆನ್ಲೈನ್ ಬಿಸ್ನೆಸ್ ಬಗ್ಗೆ ಹೇಳಿದೆ, ಸೊ ಅದು ಲೇಡೀಸ್ಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಂಗೆ ಅನಿಸ್ತು. ಸೊ ಹಾಗಾಗಿ ಆ ವಿಡಿಯೋನ ತಗೊಂಡೆ. ಅವ್ರು ಕಾಪಿ ಮಾಡಿದ್ರು, ಇವ್ರು ಕಾಪಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಕಾಪಿ ಮಾಡೋ ಅವಶ್ಯಕತೆ ನನಗಿಲ್ಲ. ಬಿಕಾಸ್ ನನಗೆ ನನ್ನ ಇನಫ್ ನಾಲೆಡ್ಜ್ ಇದೆ, ಎಷ್ಟು ಬೇಕೋ ಅಷ್ಟು ನಾಲೆಡ್ಜ್ ನನ್ನ ಹತ್ರ ಇದೆ. ಸೊ ಹಾಗಾಗಿ ನಂಗೆ ಬೇರೆಯವ್ರನ್ನ ಕಾಪಿ ಮಾಡೋ ಅವಶ್ಯಕತೆ ಇಲ್ಲ. ಇದು ಯೂಟ್ಯೂಬರ್ ಇನ್ನೊಂದು ಯೂಟ್ಯೂಬರ್ ಮಧ್ಯೆ ನೀವೇ ಕಹಿಯನ್ನ ತಂದು ಹಾಕ್ದಾಗೆ ಆಗುತ್ತೆ. ಯಾಕಂದ್ರೆ ಯಾರನ್ನು ಇಲ್ಲಿ ಕಾಪಿ ಮಾಡಿರೋದಿಲ್ಲ. ಬಟ್ ನಿಮ್ಗೆ ಹಾಗನ್ಸತ್ತೆ. ಇವಾಗ ಒಂದು ಮೊಬೈಲು, ಇವಾಗ ರೆಡ್ಮಿ ನೋಟ್ 7 Pro ಅನ್ನೋ ಮೊಬೈಲು ರಿಲೀಸ್ ಆಗ್ತಾ ಇದೆ, ಲಾಂಚ್ ಆಗ್ತಾ ಇದೆ. ಸೊ ಆ ಮೊಬೈಲ್ ಬಗ್ಗೆ 10 ಚಾನಲ್ ಅವರಲ್ಲ, 25-30-100 ಚಾನಲ್ನವರು ರಿವ್ಯೂಸ್ ನ ಕೊಡ್ತಾರೆ, ಅದ್ರ ಬಗ್ಗೆ ಕ್ಯಾಮ್ರಾ ರಿವ್ಯೂಸ್ ನ ಕೊಡ್ತಾರೆ. ಸೊ ಅದನ್ನ ನೀವೆಲ್ಲ ಕಾಪಿ ಅಂತ ಯಾಕೆ ಹೇಳೋದಿಲ್ಲ? ಇವ್ರದ್ದು ಚೆನ್ನಾಗಿಲ್ಲ ಅಂದ್ರೆ ಅವ್ರದ್ದು ನೋಡ್ತೀರಾ, ಅವ್ರದ್ದು ಚೆನ್ನಾಗಿಲ್ಲ ಅಂದ್ರೆ ಇವ್ರದ್ದು ನೋಡ್ತೀರಾ. ಸೊ ಇದು ಕೂಡ ಹಾಗೇನೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ, ಬಟ್ ಅವ್ರವ್ರಿಗೆ ಇಷ್ಟ ಇರೋದನ್ನ ಅವ್ರು ತಗೊಳ್ತಾರೆ. ಇಲ್ಲಿ ಕಾಪಿಡ್ ಅಂತ ಏನಿಲ್ಲ. ಎಲ್ಲರೂ ಒಬ್ಬೊಬ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ ಒಂದೊಂದ್ ತರ ಇರುತ್ತೆ. ಇವಾಗ ನಾನು ಮೆಡಿಕಲ್ ಟರ್ಮ್ಸ್ ನಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಜನರಲ್ ಆಗಿರೋರು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ, ಸೈಂಟಿಫಿಕಲಿ ನಿಮ್ ಬಾಡಿ ಒಳಗಡೆ ಈ ತರ ಆಕ್ಷನ್ ಆಗುತ್ತೆ, ಈ ತರ ಆಕ್ಷನ್ ಆಗಿ ಇದು ನಿಮ್ಗೆ ಈ ತರ ರಿಸಲ್ಟ್ ನ ಕೊಡುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ತರ ಇರುತ್ತೆ, ಒಬ್ಬೊಬ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ ಒಂದೊಂದ್ ತರ ಇರುತ್ತೆ. ಬಿಕಾಸ್ ಐ ಹ್ಯಾವ್ ಎನಫ್ ನಾಲೆಡ್ಜ್ ಅಬೌಟ್ ಗ್ಲೂಟೋಥಿಯೋನ್. ಸೊ ಗ್ಲೂಟೋಥಿಯೋನ್ ಬಗ್ಗೆ ನಾನು ತುಂಬಾ ಸೈಂಟಿಫಿಕಲಿ ಓದ್ತಾ ಇದ್ದೆ, ಅದ್ರ ಬಗ್ಗೆನೆ ತಿಳ್ಕೊಂತಾ ಇದ್ದೆ. ಅಂಡ್ ನನ್ನ ಡಾಕ್ಟರ್ ಕೂಡ ನನಗೆ ಗ್ಲೂಟೋಥಿಯೋನ್ ಟ್ಯಾಬ್ಲೆಟ್ಸ್ ನ ಸಜೆಸ್ಟ್ ಮಾಡಿದ್ರು. ಓಕೆನಾ, ಸಜೆಸ್ಟ್ ಮಾಡಿದ್ರಿಂದ ನಾನು ಅದನ್ನ 10 days ಆಲ್ರೆಡಿ ನಾನು ಮುಂಚೆನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ಅಷ್ಟೊತ್ತಿಗೆ ಆ ಕಂಪ್ನಿಯವರು ನನ್ನ ರೀಚ್ ಮಾಡಿದ್ರು. ಸೊ ಹಾಗಾಗಿ ಮೇ ಬಿ ಇದನ್ನ ತಗೊಳ್ಳೋದ್ರಿಂದ ಎಲ್ಲರಿಗೂ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಆ ವಿಡಿಯೋನ ಮಾಡಿದೆ. ಅದ್ರ ಸೈಡ್ ಎಫೆಕ್ಟ್ಸ್ ಹಾಗೇನೆ ಅದು ಏನೇನಾಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಬರೋಣ ಬನ್ನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಶಾಂಪೂಸ್ ಬಗ್ಗೆ. ನಾನು ಎಷ್ಟೋ ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದೀನಿ, ಹೇರ್ ಫಾಲ್ ಇರ್ಬೋದು ಅಥವಾ ಸ್ಕಿನ್ ಕೇರ್ ಇರ್ಬೋದು, ಬರೀ ಹೊರಗಡೆಯಿಂದ ನಾವು ಮಾಡೋದ್ರಿಂದ ಯಾವುದೇ ರೀತಿನಲ್ಲೂ ಪ್ರಯೋಜನ ಆಗೋದಿಲ್ಲ. ನಾವು ಒಳಗಡೆ ಏನು ಆಹಾರವನ್ನ ತಗೊಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಹೇರ್ಗೆ ಜಾಸ್ತಿ ಬೇಕಾಗಿರೋದು ಪ್ರೋಟೀನ್. ಸೊ ಇದನ್ನ ಕೂಡ ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ನಿಮ್ಗೆ. ಸೊ ಪ್ರೋಟೀನ್ ಹೇಗೆ ತಗೋಬೇಕು, ಪ್ರೋಟೀನ್ ಯಾವುದು ಅನ್ನೋದನ್ನ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಆಹಾರ ಕ್ರಮ ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾವಾಗ್ಲೂ ನಮ್ಮ ಬಾಡಿ ಒಳಗಡೆ ಹೆಲ್ದಿ ಆಗಿದ್ರೆ ನಾವು ಹೊರಗಡೆಯಿಂದ ಹೆಲ್ದಿ ಆಗಿರ್ತೀವಿ. ಸೊ ಇದೆಲ್ರಿಗೂ ಗೊತ್ತಿದೆ. ಬಟ್ ಆದ್ರೂ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆ ಶಾಂಪೂ ಚೆನ್ನಾಗಿದ್ಯಾ, ಈ ಶಾಂಪೂ ಚೆನ್ನಾಗಿದ್ಯಾ ಅಂತ ನಾವು ಟ್ರೈ ಮಾಡ್ತೀವಿ. ಸೊ ಆತರ ಇರೋದಿಲ್ಲ. ಆಲ್ಮೋಸ್ಟ್ ನೀವು ಹೆಲ್ದಿ ಡಯಟ್ ನ ಫಾಲೋ ಮಾಡಬೇಕಾಗುತ್ತೆ, ಹೆಲ್ದಿ ಫುಡ್ ಗಳನ್ನ ತಗೋಬೇಕಾಗುತ್ತೆ. ಜಂಕ್ಸ್ ಫುಡ್ಸ್, ಮೈದಾ ಈ ತರದೆಲ್ಲದನ್ನು ನೀವು ತೆಗೆದು ಹಾಕ್ಬಿಡ್ಬೇಕಾಗುತ್ತೆ ನಿಮ್ಮ ಫುಡ್ ಇಂದ. ಸೊ ಆ ತರ ಎಲ್ಲ ಮಾಡೋದ್ರಿಂದ ನಿಮ್ಮ ಹೇರು ಹೆಲ್ದಿ ಆಗಿರುತ್ತೆ. ಹಾಗೆ ಪ್ರೋಟೀನಿನ ಮಾತ್ರವನ್ನ ನೀವು ಜಾಸ್ತಿ ತಗೋಬೇಕಾಗುತ್ತೆ. ಸೊ ಯಾವುದೇ ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ, ಶಾಂಪೂಸ್ ಮತ್ತೆ ಆಯಿಲ್ಸ್. ಹಾಗಾದ್ರೆ ನೀವು ಕೇಳ್ಬೋದು, ಶಾಂಪೂ ಮತ್ತೆ ಆಯಿಲ್ ಯೂಸ್ ಮಾಡೋದ್ರಿಂದ ಏನು ಯೂಸ್ ಆಗಲ್ವಾ ಅಂತ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಬಟ್ ಏನಂತ ಅಂದ್ರೆ, ಒಂದು 20% ಯೂಸ್ ಆಗುತ್ತೆ ಅಷ್ಟೇನೆ. 80% ನಮ್ಮ ಬಾಡಿ ಒಳಗಡೆಯಿಂದಾನೆ ಗ್ರೋತ್, ಅಂದ್ರೆ ನಮ್ಮ ಬಾಡಿ ಒಳಗಡೆಯಿಂದಾನೆ ಹೆಲ್ದಿ ಕಂಡೀಷನ್ 80% ಬರ್ಬೇಕಾಗತ್ತೆ. ಹೊರಗಡೆಯಿಂದ ನಿಮ್ಗೆ ಏನೇ ಶಾಂಪೂಸು ಆಯಿಲ್ಸು ಏನೇ ಆಕ್ಟ್ ಮಾಡಿದ್ರು ಓನ್ಲಿ 20-30% ಅಷ್ಟೇನೆ ಇರುತ್ತೆ. ಸೊ ಹಾಗಾಗಿ ದಿನ ಹೆಚ್ಚಿಗೆ ನೀರನ್ನ ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್. ಪ್ರೋಟೀನ್ ಇರುವಂತ ಆಹಾರಗಳನ್ನ ತಗೊಳ್ಳಿ. ಮೊಳಕೆ ಬರ್ಸಿರುವಂತ ಕಾಳುಗಳನ್ನ, ನೀವು ಎಗ್ ತಿನ್ನಲ್ಲ ಅದು ತಿನ್ನಲ್ಲ ಅಂದ್ರೆ ಓಕೆ, ಪನ್ನೀರ್ ತಿನ್ಬೋದು. ಮೊಳಕೆ ಬರ್ಸಿರುವಂತ ಕಾಳುಗಳನ್ನ ಡೈಲಿ ಯೂಸ್ ಮಾಡಬಹುದು. ಇದರಿಂದ ಕೂಡ ನಿಮ್ಮ ಹೇರ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಶಾಂಪೂ ಯಾವಾಗ್ಲೂ
ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ತುಂಬಾ ತೆಳ್ಳಗಿರ್ಬೇಕು, ತುಂಬಾ ಗಟ್ಟಿ ಇರಬಾರ್ದು. ಅಂದ್ರೆ ತುಂಬಾ ಗಟ್ಟಿ ಅಂತಂದ್ರೆ ನಾವು ಒಪೇಕ್ ಅಂತ ಹೇಳ್ತೀವಿ, ಒಪೇಕ್ ರೀತಿನಲ್ಲಿ ಇರಬಾರ್ದು ಶಾಂಪೂಸ್. ಸೊ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ತುಂಬಾ ತಿನ್ನಾಗಿ ಇರಬೇಕು. ಇಂಥ ಶಾಂಪೂಗಳಲ್ಲಿ ಕೆಮಿಕಲ್ಸ್ ಇರೋದಿಲ್ಲ. ಇದು ಕೆಮಿಕಲ್ ಫ್ರೀ ಶಾಂಪೂಸ್ ಆಗಿರುತ್ತೆ. ಸೊ ಇದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಒಂದ್ ವೇಳೆ ನಿಮ್ ಶಾಂಪೂ ತುಂಬಾ ಒಪೇಕ್ ಆಗಿದೆ ಅಂದ್ರೆ ತುಂಬಾ ತಿಕ್ ಆಗಿದೆ ಅಂಡ್ ಕಲರ್ಸ್ ಅಲ್ಲಿ ಇರುತ್ತೆ, ಬ್ಲೂ ಕಲರ್ ಅಲ್ಲಿ ತುಂಬಾ ತಿಕ್ಕಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ ಶಾಂಪೂಸ್ ನೀವು ಯೂಸ್ ಮಾಡ್ತಿರೋ ಶಾಂಪೂನ ಇವತ್ತೇ ಹೋಗ್ಬಿಟ್ಟು ತೆಗೆದು ನೋಡಿ ಅದ್ರ ಕನ್ಸಿಸ್ಟೆನ್ಸಿ ಹೇಗಿದೆ ಅನ್ನತ್ತ. ಸೊ ಶಾಂಪೂ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅದ್ರ ಮೇಲೆ ಅದು ಕೆಮಿಕಲ್ ಫ್ರೀನೋ ಕೆಮಿಕಲ್ ಫ್ರೀ ಅಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಒಂದ್ ವೇಳೆ ನೀವು ಯೂಸ್ ಮಾಡುವಂತ ಶಾಂಪೂ ಟ್ರಾನ್ಸ್ಪರೆಂಟ್ ಆಗಿದ್ದು ತುಂಬಾ ತಿನ್ನಾಗಿದ್ರೆ ಅದು ಕೆಮಿಕಲ್ ಫ್ರೀ ಅಂತ. ಒಂದ್ ವೇಳೆ ನೀವು ಯೂಸ್ ಮಾಡುವಂತ ಶಾಂಪೂ ತುಂಬಾ ತಿಕ್ಕಾಗಿದ್ದು ಕಲರ್ಸ್ ಅಲ್ಲಿ ಇದ್ರೆ, ಅಂದ್ರೆ ಬ್ಲೂ ಕಲರು ಬೇರೆ ಬೇರೆ ಕಲರ್ಸ್ ಅಲ್ಲಿ ಬರುತ್ತೆ, ಆಮೇಲೆ ತುಂಬಾ ತಿಕ್ಕಾಗಿದ್ರೆ ಅದರಲ್ಲಿ ತುಂಬಾ ಕೆಮಿಕಲ್ಸ್ ಇದೆ ಅಂತ ಅರ್ಥ. ಅಂದ್ರೆ ಇಟ್ಸ್ ಫುಲ್ ಆಫ್ ಕೆಮಿಕಲ್ ಅಂತ ಅರ್ಥ. ಸೊ ಹಾಗಾಗಿ ನೀವು ಯೂಸ್ ಮಾಡೋ ಶಾಂಪೂನ ದಯವಿಟ್ಟು ಒಂದು ಸತಿ ನೋಡಿ. ಶಾಂಪೂಗಳು ನಿಮ್ಮ ಹೇರ್ ನ ಡ್ಯಾಮೇಜ್ ಮಾಡುತ್ತೆ. ಅಂದ್ರೆ ನೀವು ಯೂಸ್ ಮಾಡೋಲ್ಲಿವರೆಗೂ ನಿಮ್ ಹೇರ್ ಚೆನ್ನಾಗಿರುತ್ತೆ. ಯೂಸ್ ಮಾಡೋದ್ ಬಿಟ್ಮೇಲೆ ನಿಮ್ಗೆ ಗ್ರೇ ಹೇರ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಹಾಗೆ ಹೇರ್ ಫಾಲ್ ಪ್ರಾಬ್ಲಮ್ ಇರ್ಬೋದು, ಈ ತರದೆಲ್ಲ ತುಂಬಾ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹಾಗಾದ್ರೆ ನೀವು ಯಾವ ಶಾಂಪೂನ ನಮಗೆ ಸಜೆಸ್ಟ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಸೊ ನಾನಿಲ್ಲಿ ಆಲ್ಮೋಸ್ಟ್ ಹರ್ಬಲ್ ಶಾಂಪೂಸ್ನೇ ನಾನು ನಿಮ್ಗೆ ತಗೊಂಡ್ ಬಂದಿದ್ದೀನಿ. ಬಟ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಕಾಸ್ಟ್ಲಿ ಆಗಿರುವಂತ ಶಾಂಪೂಸ್ ಕೆಮಿಕಲ್ ಫ್ರೀ ಆಗಿರುತ್ತೆ. ಬೇಬಿ ಶಾಂಪೂ, ಸೊ ಹಿಮಾಲಯ ಬೇಬಿ ಶಾಂಪೂ ಎಲ್ರಿಗೂ ಗೊತ್ತೇ ಇದೆ, ಹಾಗಾಗಿ ಇದನ್ನ ನೀವು ಯೂಸ್ ಮಾಡಬಹುದು. ಹಿಮಾಲಯ ಬೇಬೀಸ್ ಅಂದ್ರೆ ಆಲ್ಮೋಸ್ಟ್ ಹಿಮಾಲಯ ಬೇಬಿ ಶಾಂಪೂ ಅಂತಾನೆ ಅಲ್ಲ, ಆಲ್ಮೋಸ್ಟ್ ಬೇಬಿ ಶಾಂಪೂಸ್ ನಲ್ಲಿ ಕೆಮಿಕಲ್ಸ್ ಇರೋದಿಲ್ಲ, ಕೆಮಿಕಲ್ ಫ್ರೀ ಇರುತ್ತೆ. ಅದು ಯಾವಾಗ್ಲೂ ನಿಮ್ಮ ಹೇರ್ಸ್ಗೆ ತುಂಬಾನೇ ಒಳ್ಳೇದು. ಬೇಬಿ ಶಾಂಪೂಸ್ ನ ಕೂಡ ನೀವು ಸೆಲೆಕ್ಟ್ ಮಾಡಬಹುದು. ಆಮೇಲೆ ಸೆಕೆಂಡ್ ಒನ್ ಬಂದು ಬಯೋಟಿಕ್ ಅವರ ಗ್ರೀನ್ ಆಪಲ್ ಶಾಂಪೂ ಇದೆ. ಸೊ ಇದು ಕೂಡ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ, ಹಾಗೇನೆ ತುಂಬಾ ತಿನ್ ಆಗಿರುವಂತ ಶಾಂಪೂ. ಇದು ಕೂಡ ಹರ್ಬಲ್ ಶಾಂಪೂ ಆಗಿರೋದ್ರಿಂದ ನೀವು ಇದನ್ನ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಯೂಸ್ ಮಾಡಬಹುದು. ಬಟ್ ನಾನು ಹೇಳೋ ಶಾಂಪೂಸ್ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ, ಬಟ್ ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಕಾಸ್ಟ್ಲಿ ಶಾಂಪೂಸ್ ನಲ್ಲಿ ಕೆಮಿಕಲ್ ಫ್ರೀ ಇರುತ್ತೆ. ಸೊ ನೀವು ಖಾದಿಯವರ ಆಮ್ಲ ಮತ್ತೆ ಭೃಂಗರಾಜ ಶಾಂಪೂ. ಸೊ ಈ ಆಮ್ಲ ಮತ್ತೆ ಭೃಂಗರಾಜ ಶಾಂಪೂ ಕೂಡ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಕಾಸ್ಟ್ಲಿ ಫ್ರೆಂಡ್ಸ್. ಖಾದಿ ಪ್ರಾಡಕ್ಟ್ಸ್ ತುಂಬಾ ಕಾಸ್ಟ್ಲಿ, ಬಟ್ ದೇ ಆರ್ ಪ್ಯೂರ್, ಕೆಮಿಕಲ್ ಫ್ರೀ ಇರುತ್ತೆ. ಹಾಗಾಗಿ ಒಂದ್ ವೇಳೆ ನೀವೇನಾದ್ರೂ ಡೈಲಿ ಶಾಂಪೂ ಮಾಡೋರಾದ್ರೆ, ಅಂದ್ರೆ ಡೈಲಿ ಹೇರ್ ವಾಶ್ ಮಾಡೋರಾಗಿದ್ರೆ, ಅವರಿಗೆ ಅಂತ ಫ್ಯಾಬ್ ಇಂಡಿಯಾದವ್ರದ್ದು ಡೈಲಿ ಹೇರ್ ಕೇರ್ ಶಾಂಪೂ ಇದೆ. ಸೊ ಅದನ್ನ ನೀವು ಯೂಸ್ ಮಾಡಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಯಾವುದು ಸೆಬಾಮೆಡ್ ಅವರ ಡೈಲಿ ನರಿಶಿಂಗ್ ಶಾಂಪೂ ಇದೆ. ಸೊ ಇದು ಕೂಡ ಮೆಡಿಕೇಟೆಡ್ ಶಾಂಪೂ ಆಗಿದೆ, ಹಾಗೇನೆ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಇದನ್ನು ಕೂಡ ನೀವು ಯೂಸ್ ಮಾಡಬಹುದು. ತುಂಬಾ ಜನ ಕೇಳ್ತಾ ಇದ್ರಿ ಹರ್ಬಲ್ ಶಾಂಪೂಸ್ ನಲ್ಲಿ ನೀವು ಯಾವ್ದು ಸಜೆಸ್ಟ್ ಮಾಡ್ತೀರಾ ಅಂತ ಹೇಳಿ. ಸೊ ಇದೆಲ್ಲದನ್ನು ನೀವು ಯೂಸ್ ಮಾಡಬಹುದು. ಇದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಇದಿಷ್ಟು ಒಂದು ರೀತಿನಲ್ಲಿ, ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇವೆಲ್ಲ ಕೆಮಿಕಲ್ ಫ್ರೀ ಶಾಂಪೂಸ್ ಆಯ್ತು. ಯೂಸ್ ಮಾಡ್ತಾ ಇರೋ ಶಾಂಪೂ ಬಂದ್ಬಿಟ್ಟು ಗುಡ್ ವೈಬ್ಸ್ ಅವರ ಆಪಲ್ ಸಿಡರ್ ವಿನೆಗರ್ ಸ್ಮೂತನಿಂಗ್ ಶಾಂಪೂ. ಸೊ ನಾನು ಅಟ್ ಪ್ರೆಸೆಂಟ್ ಅಲ್ಲಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಪಲ್ ಸಿಡರ್ ವಿನೆಗರ್ ಇದೆ, ಹಾಗೇನೆ ಇದು ಪ್ಯಾರಾಬಿನ್ಸ್ ಇಲ್ಲ, ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲದೆ ಇರುವಂತ ಶಾಂಪೂ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ 225 ರೂಪೀಸ್ ಆಗಿದೆ. ಅಂಡ್ ಹರ್ಬಲ್ ಕೂಡ ಆಗಿದೆ. ಆಪಲ್ ಸಿಡರ್ ಇರೋದ್ರಿಂದ ಇದು ನಿಮ್ಮ ಡ್ಯಾಂಡ್ರಫ್ ಗೆ ಹೆಲ್ಪ್ ಆಗುತ್ತೆ, ಅದ್ರ ಜೊತೆಗೆ ನಿಮ್ಮ ಕೂದಲನ್ನ ಸಾಫ್ಟ್ ಮಾಡುತ್ತೆ. ಸೊ ಇದನ್ನ ನಾನು ರೀಸೆಂಟ್ ಆಗಿ ಒಂದು 4-5 ವಾಶಸ್ ನಾನು ಇದನ್ನ ಮಾಡಿದೆ, ಆಪಲ್ ಸಿಡರ್ ವಿನೆಗರ್ ಶಾಂಪೂನ ಗುಡ್ ವೈಬ್ಸ್ ಅವ್ರದ್ದು. ಸೊ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಒನ್ ಮೋರ್ ಥಿಂಗು, ಇದು ಯಾವುದೇ ರೀತಿಯಲ್ಲಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಸೊ ಏನ್ ಶಾಂಪೂ ಬರ್ತಿತ್ತಲ್ಲ, ಸೊ ಅದನ್ನ ಹಾಕ್ತಾ ಇದ್ದೆ. ಇವಾಗ ಆಪಲ್ ಸಿಡರ್ ವಿನೆಗರ್ ಗುಡ್ ವೈಬ್ಸ್ ಅವ್ರ ಶಾಂಪೂನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದು ಅಂತ ಹೇಳ್ತೀನಿ, ಸಲ್ಫೇಟ್ ಇರಬಾರ್ದು, ಪ್ಯಾರಾಬಿನ್ಸ್ ಇರಬಾರ್ದು, ಅಮೋನಿಯಾ ಇರಬಾರ್ದು. ನಿಮ್ಮ ಶಾಂಪೂನಲ್ಲಿ ಚೆಕ್ ಮಾಡಿ ಸಲ್ಫೇಟ್ಸ್, ಪ್ಯಾರಾಬಿನ್ಸ್, ಅಮೋನಿಯಾ ಇರಬಾರ್ದು. ಸೊ ಇದಿಷ್ಟು ಇಲ್ಲ ಅಂತಂದ್ರೆ ನಿಮ್ಮ ಶಾಂಪೂ ಕೆಮಿಕಲ್ ಫ್ರೀ ಇದೆ ಅಂತ ಅರ್ಥ. ಹಾಗೆ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ, ಲೈಕ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಬ್ರೀಫ್ ಆಗಿ ಶಾಂಪೂಸ್ ಹೇಗಿರ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡಿದೀನಿ. ಸೊ ನಿಮ್ಗೆ ಯಾವ ರೀತಿಯ ಶಾಂಪೂ ಬೇಕು ಅನ್ನೋದನ್ನ ನೀವು ಇವಾಗ ಸೆಲೆಕ್ಟ್ ಮಾಡ್ಕೋಬಹುದು. ಶಾಂಪೂ ಮಾಡೋರು ಆದಷ್ಟು ಬೇಬಿ ಶಾಂಪೂಸ್ ನೇ ಯೂಸ್ ಮಾಡಿ, ನಿಮ್ ಹೇರ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋಸ್ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಐ ಡೋಂಟ್ ನೋ, ಇವತ್ತು ನಾನು ಈ ವಿಡಿಯೋ ಶೂಟ್ ಮಾಡಿ ನಾಳೆ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಬೇರೆ ಯಾರಾದ್ರೂ ಈ ವಿಡಿಯೋನ ಅಪ್ಲೋಡ್ ಮಾಡಬಹುದು. ಬಟ್ ನಾನು ಅವ್ರನ್ನ ಕಾಪಿ ಮಾಡಿದೀನಿ, ಇವ್ರನ್ನ ಕಾಪಿ ಮಾಡಿದೀನಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.